ಸಡನ್ ಆಗಿ ಎರಡು ಕಾಲಲ್ಲೂ ಬ್ರೇಕ್ ಒತ್ತಿದೆ ನೋಡು ಇಲ್ವಾ? ನಮ್ದೆಲ್ಲ ಬೇರೆ ಶೈಲಿಲ್ಲ ಇರುತ್ತೆ. ವಿಡಿಯೋ ಆಫ್ ಮಾಡಿ. ಗುಡ್ ಮಾರ್ನಿಂಗ್ ಎಮ್ರಿ. ಗುಡ್ ಮಾರ್ನಿಂಗ್. ಸೊ ಇವಾಗ ಬೆಳಿಗ್ಗೆ 7:45 ಆಗಿದೆ. ಈಗ ಪಯಣ ಬಂದ್ಬಿಟ್ಟು ಕೂರ್ಗ್ ಸೈಡ್, ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ. ಸೊ ಕೂರ್ಗ್ ಹೋಗಿ ಅಲ್ಲಿ ವೆದರ್ ಎಲ್ಲ ಅಪ್ಡೇಟ್ ಕೊಟ್ಟು ಇನ್ನು ಟ್ರಿಪ್ ಸ್ಟಾರ್ಟ್ ಮಾಡೋಣ. ಸದ್ಯಕ್ಕೆ ಬನ್ನಿ ಹೋಗೋಣ. ಟ್ರಿಪ್ ಸ್ಟಾರ್ಟ್ ಇಲ್ಲ, ಆಕ್ಚುಲಿ ಮೊನ್ನೆಯಿಂದನೂ ಸ್ಟಾರ್ಟ್ ಆಗಿದೆ, ಬಟ್ ಒಂದು ಫ್ಯಾಮಿಲಿ ವಿಸಿಟ್ ಆಯ್ತು. ಇವಾಗ ಪ್ರಾಪರ್ ಆಗಿ ಇನ್ನೊಂದು ಫ್ಯಾಮಿಲಿ ವಿಸಿಟ್ ಹೋಗ್ತಾ ಇದೀವಿ. ಅದು ಜೊತೆಗೆ ಟ್ರಿಪ್. ಬನ್ನಿ ಹೋಗೋಣ. ಯಾವ ಪ್ಲೇಸ್ ನೋಡ್ತೀವಿ ನೋಡೋಣ. ಸದ್ಯಕ್ಕಿದು ಹಾಸನ್ ಎಲ್ಲ ನೋಡಿರ್ತೀರಾ. ಸೊ ನಾವಿವಾಗ ಇಲ್ಲಿ ಗೊರೂರ್ ಡ್ಯಾಮ್ ಏನಿದೆ ಅಂದ್ರೆ ಹೇಮಾವತಿ ಬ್ಯಾಕ್ ವಾಟರ್ ಹೋಗ್ತಾ ಇದೀವಿ. ಇಲ್ಲೊಂದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದೆ, ಅದ ಹೆಸರು ಗೊತ್ತಿಲ್ಲ ನನಗೂ ಸರಿಯಾಗಿ. ಬನ್ನಿ ನೋಡೋಣ, ತೋರಿಸ್ತೀವಿ. ಮುಟ್ಟಿದೆ ನೋಡಿ, ಇದು ಇನ್ನೊಂದು ನವಿಲಿದೆ. ಓಪನ್ ಮಾಡು ಡಾನ್ಸ್ ಮಾಡು. ಮಾಡಲ್ಲ ಅದು. ಸೊ ನೋಡಿ, ಐಲ್ಯಾಂಡ್, ಹಾಸನ್ ಐಲ್ಯಾಂಡ್ ಇದು. ಏನ್ ಸಖತ್ತಾಗಿದೆ. ಫುಲ್ ವ್ಯೂ ಈ ತರ ಇರುತ್ತೆ. ಡ್ರೋನ್ ಶಾಟ್ ಹಾಕಿದ್ರೆ ಮಾತ್ರ ಸೂಪರ್ ಆಗಿ ಬರುತ್ತೆ. ಅಲ್ಲಿರೋ ಮಾಡ್ತಾ ಇದಾರೆ ಹೊಸದಾಗಿ ಕನ್ಸ್ಟ್ರಕ್ಷನ್ ಬೇರೆ. ಇದು ದೇವಸ್ಥಾನ, ರಂಗನಾಥ ಸ್ವಾಮಿ ದೇವಸ್ಥಾನ. ಸರ್ ಆಸರಿಗೆ ಬರ್ತೀರಾ? ಇಲ್ಲ ಸರ್, ನಾವು ದೂರ ಹೊರಟಿದೀವಿ. ಹಂಗಾರೆ ಮುಂದೆ ಟರ್ನ್ ಮಾಡ್ಕೊಂಡ್ ಬಂದ್ಬಿಡಿ. ಹಂಗಾರೆ ಮುಂದೆ ಡೆಡ್ ಎಂಡ್. ದೇವಸ್ಥಾನ ಓಪನ್ ಇಲ್ಲ. ಇಲ್ಲ ಓಪನ್ ಇಲ್ಲ. ಆಕ್ಚುಲಿ ನೀರ್ ಇನ್ನು ತುಂಬಾ ತುಂಬಿರೋದು, ಈ ಸಲ ಕಮ್ಮಿ ಇದೆ ನೀರು. ಆಕ್ಚುಲಿ ಕಮ್ಮಿ ಇದೆ. ತುಂಬಾ ಚೆನ್ನಾಗಿರುತ್ತೆ ಇದು. ಫುಲ್ ಗ್ರೀನರಿ. ಹಿಂದ್ಗಡೆ ಬ್ಯಾಕ್ ವಾಟರ್, ಆ ದೇವಸ್ಥಾನದ ಹಿಂದ್ಗಡೆ ಬ್ಯಾಕ್ ವಾಟರ್ಗೂ ಹೋಗ್ಬೋದು. ಅರ್ಕಲ್ಗೂಡಲ್ಲಿರೋ ದೊಡ್ಡಮ್ಮ ದೇವಸ್ಥಾನ ಅಂತ. ನಾವು ಇದೇ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿದ್ದು, ದೊಡ್ಡಮ್ಮ ದೇವಿ ದೇವಸ್ಥಾನ ಅಂತ. ಇದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಅಲ್ಲೇ ಆನ್ ದ ವೇ ನಮಗೆ ಅರಸಿಕಟ್ಟೆಯಮ್ಮ ದೇವಸ್ಥಾನ ಇತ್ತು, ಸೊ ಅದ್ರ ದರ್ಶನನೂ ಮಾಡ್ಕೊಂಡ್ವಿ. ಮಾಡ್ತಾ ಇದ್ದಾರೆ. ಇವತ್ ಭಾನುವಾರ ಆಗಿರೋದ್ರಿಂದ ದೇವಸ್ಥಾನ ಅಂತೂ ತುಂಬಾ ರಶ್ ಇದೆ. ಇದೇ ಅರಸಿಕಟ್ಟೆಯಮ್ಮ, ಅರ್ಕಲ್ಗೂಡ ಹತ್ರ ಬರೆದ್ರೆ ಇದು. ಸಂಡೆ ಆಗಿರೋದ್ರಿಂದ ರಶ್ ನೋಡಿ ಎಷ್ಟಿದೆ. ಮಧ್ಯಾಹ್ನ ಇನ್ನೂ ತುಂಬಾ ರಶ್ ಆಗುತ್ತೆ. ಇದೇನೆ ಅರಸಿಕಟ್ಟೆಯಮ್ಮ ದೇವರು. ತುಂಬಾ ಚಿಕ್ಕದಾಗಿತ್ತು, ಮಾಡಿದ್ದಾರೆ. ಕೋಳಿ, ಹಂದಿ, ಕುರಿ ಎಲ್ಲ ಇಲ್ಲಿ ದೇವರಿಗೆ ಅರ್ಪಿಸಿ ಎಡೆ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಸಂಡೆ ಅಲ್ಲ, ಸ್ವಲ್ಪ ಜಾಸ್ತಿ ರಶ್ ಇದೆ. ಚೆನ್ನಾಗಾಯ್ತು ದರ್ಶನ, ಬಂದ್ವಿ ಆಚೆ. ಇವಾಗ ನೆಕ್ಸ್ಟ್ ಕೂರ್ಗ್. ಸೊ ಹಾಸನಿಂದ ಇವಾಗ ಕೂರ್ಗ್ಗೆ ಎಂಟ್ರಿ. ಕೂರ್ಗಿಗೆ ಬರ್ತಿದ ತಕ್ಷಣ ಥಂಡಿ. ಸೊ ಇವಾಗ ಹಾಸನಿಂದ ಕೂರ್ಗ್ ಎಂಟ್ರಿ. ವೆದರ್ ಅಂತೂ ಮಾನ್ಸೂನ್ ವೆದರ್, ಸಖತ್ತಾಗಿದೆ ವೆದರ್. ಬನ್ನಿ ನೆಕ್ಸ್ಟ್ ನೋಡೋಣ. ಆನಂದವನ ಹೋಮ್ ಸ್ಟೇಗೆ ಹೋಗ್ತಾ ಇದೀವಿ. ಇವ್ರ ಕಸಿನ್ದು ಹೋಮ್ ಸ್ಟೇ ಓಪನ್ ಇರೋದ್ರಿಂದ ಆನಂದವನ ಹೋಮ್ ಸ್ಟೇಗೆ ಹೋಗ್ತಾ ಇದೀವಿ. ವೆದರ್ ನೋಡಿ, ಮಾನ್ಸೂನ್ ಆಗಿರೋದ್ರಿಂದ ವೆದರ್ ಅಂತೂ ಮಸ್ತ್ ಆಗಿದೆ. ಸ್ಟೇಟಸಿಗೆ ಡ್ರೈವ್ ಮಾಡಕ್ಕಂತೂ ಸಖತ್ತಾಗಿದೆ. ತುಂಬಾ ದಿನದಿಂದ ಬರ್ಬೇಕು ಅಂದ್ಕೊಂಡು ಬರಕ್ ಆಗಿರ್ಲಿಲ್ಲ. ಎಲ್ಲಿ ಬರೀ ಡೌಗಳು ನನ್ನ ಗಂಡಂದಂತೂ. ಈಗ ಫೈನಲಿ ಆನಂದವನ ಹೋಮ್ ಸ್ಟೇ ಹತ್ರ ಬಂದ್ವಿ. ಇದು ನಾವು ಫ್ರಂಟ್ ಎಂಟ್ರೆನ್ಸ್ ಇಂದ ಬರ್ಬೇಕಿತ್ತು, ಬಟ್ ಬ್ಯಾಕ್ ಎಂಟ್ರೆನ್ಸ್ ಇಂದ ಬಂದ್ವಿ. ಆನಂದವನಕ್ಕೆ ಬಂದ್ವಿ. ಇದು ಪ್ರಾಪರ್ಟಿ. ಸುತ್ತ ಕಾಫಿ, ಸುತ್ತ ಕಂಪ್ಲೀಟ್ ಕಾಫಿ, ಕಂಪ್ಲೀಟ್ ಗ್ರೀನ್ ಇದೆ.
ಹಲೋ, ಹಾಯ್ ಹಾಯ್. ಸೊ ಇದು ನೆಕ್ಸ್ಟ್ ಪ್ಲೇಸ್, ಅಂದ್ರೆ ಅದ್ರಲ್ಲೇನೆ ನೆಕ್ಸ್ಟ್ ಜಾಗ. ಅಂದ್ರೆ ಅದೊಂದು ಸೆಕ್ಷನ್, ಇದೊಂದು ಸೆಕ್ಷನ್. ಈ ಸೆಕ್ಷನ್ ಅಲ್ಲಿ ಪೂಲ್ ಬರುತ್ತೆ, ಮತ್ತೆ ಇಲ್ಲಿ ಬಾಸ್ಕೆಟ್ ಬಾಲ್ ಕೋರ್ಟ್ ಇದೆ, ಪ್ಲೇ ಏರಿಯಾ ಇದೆ, ಆ ಕಡೆ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ. ಸೊ ಈ ತರ ಸೆಗ್ಮೆಂಟ್ ಆಗಿದೆ. ರೆಸಾರ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಇದು ಆನಂದವನ ರೆಸಾರ್ಟ್ ನೆಕ್ಸ್ಟ್ ಬ್ಲಾಕ್. ಸೊ ಡೈನಿಂಗ್ ಹಾಲ್ ಇದೆ, ರೂಮ್ಸ್ ಇದೆ, ಇಲ್ಲೂ ಅಲ್ಲೊಂದು ಮನೆ ಇದೆ, ಒಂದು ಪಾರ್ಕಿಂಗ್ ಏರಿಯಾ ಇದೆ, ಅಲ್ಲಿ ಪ್ಲೇ ಏರಿಯಾ ಇದೆ ಫುಲ್ಲು. ಸೊ ಹಿಂದ್ಗಡೆ ನೋಡ್ತಾ ಇರ್ಬೋದು ನಾನು, ಹಿಂದ್ಗಡೆ ಪೂಲ್ ಇದೆ. ಸೊ ಕಿಡ್ಸಿಗೆ ಸಪ್ರೇಟ್ ಇದೆ, ಬಾಯ್ಸಿಗೂ ಸಪ್ರೇಟ್ ಇದೆ. ಸೊ ಇಲ್ಲೂ ಕಾಟೇಜಸ್ ಇದೆ. ಸೊ ಯಾರು ನೆಕ್ಸ್ಟ್ ಟೈಮ್ ಬರೋರು ಇಲ್ಲಿಗೆ ಬಂದು ಪ್ಲಾನ್ ಮಾಡ್ಬೋದು. ಫಸ್ಟ್ ತಂದಿನಿ ಕೊಟ್ಟಿದ್ದೆ, ಕೂತ್ಕೋದ್ರಿ ಅಂತ ಕುಳಿತಿದ್ದೆ. ಥ್ಯಾಂಕ್ ಯು. ನಾವು ಕನ್ನಡದವರು, ಬಂದ್ರು ನೀವೇ ರೆಡಿ ಮಾಡಿ. ಎಲ್ಲರಿಗೂ ಕೊಡ್ಬೇಡ, ಮತ್ತೆ ಇದಕ್ಕಾಗುತ್ತೆ. ಅಷ್ಟೇ ಸಾಕು, ಅಷ್ಟೇ ಸಾಕು. ನಾವು ಕಟ್ ಮಾಡಿ ಅದು ಡ್ರಿಂಕ್ಸ್ ಟೇಬಲ್. ಜಾಗ ಇದೆಯಾ? ಇಲ್ಲ, ಅಲ್ಲಿ ಆ ಕಡೆಯಿಂದ ಇಲ್ಲ, ಎತ್ತಿ ಕಾಲ್ ಹಾಕ್ಬೇಕು. ಮಕ್ಕಳು ಫಸ್ಟ್ ಥ್ಯಾಂಕ್ ಯು. ಬ್ಯಾಗ್ ಹಾಗೆ ಸರೌಂಡಿಂಗ್ ಬಾರೋ ಟಿಶ್ಯೂ ಪೇಪರ್ ಅಲ್ಲ ಇದ್ದೇನೋ. ಕೇಕ್ ತಿನ್ಸಪ್ಪ, ಮಕ್ಳಿಗೆ ಕೇಕ್ ತಿನ್ಸಿ. ಸೊ ಈಗ ಬೆಳಿಗ್ಗೆ ಹೋಮ್ ಸ್ಟೇದು ಓಪನಿಂಗ್ ಎಲ್ಲ ಮುಗಿಸ್ಕೊಂಡು ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಿ ಇವಾಗ ಸಂಜೆ ಒಂದು ಸೈಟ್ ಸೀಯಿಂಗ್ ಗೆ ಬಂದಿದೀವಿ. ಆ ಸೈಟ್ ಸೀಯಿಂಗ್ ಪ್ಲೇಸ್ ಬಂದ್ಬಿಟ್ಟು ಟಿಬೆಟ್ ಕ್ಯಾಂಪ್, ಕೊಪ್ಪದಲ್ಲಿರೋದು. ಕುಶಾಲನಗರದಿಂದ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇಲ್ಲಿ ಟಿಬೆಟ್ ಅವ್ರಂತ ಏನಿದ್ದಾರೆ ಅವ್ರದ್ದು ಮೈನ್ ಪ್ಲೇಸ್ ಇದೆ ಆಕ್ಚುಲಿ. ಮತ್ತೆ ಇಂಡಿಯಾದಲ್ಲಿ ಇನ್ನೊಂದು ಪ್ಲೇಸ್ ಅಲ್ಲಿ ಇದೆ, ನೇಪಾಳ ಹತ್ರ. ಸೊ ಇಲ್ಲಿ ಮೈನ್. ಸೊ ಇಲ್ಲಿ ಕ್ಯಾಂಪ್ ಅಲ್ಲಿ ಏನೇನಿದೆ, ಯಾವ ದೇವ್ರಿಗೆ ಯಾವ ತರ ಪೂಜೆ ಮಾಡ್ತಾರೆ ತೋರಿಸ್ತೀನಿ. ನೈಟ್ ಕಬಾಬ್ ತಿನ್ನಕ್ಕೆ ಅಂತ ಹೋದ್ವಿ ಟಿಪ್ಟೂರ್ ಅಲ್ಲಿ. ಮುಂದ್ಗಡೆ ಹಂಸ್ ಬಂತು. ಹಂಸ್ ಬಂದಾಗ ನಾವೇನ್ ಮಾಡ್ತೀವಿ, ಸ್ಕ್ಲೆಚ್ ನ ಅಮ್ಕಿ ಬ್ರೇಕ್ ಹಿಡಿದು ಇದ್ ಮಾಡ್ತೀವಿ. ಸಡನ್ ಆಗಿ 2 ಕಾಲಲ್ಲೂ ಬ್ರೇಕ್ ಒತ್ತಿದೆ ನೋಡು, ಟಗ್ ಅಂತ ನಿಂತ್ಕೊಂತು. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ. ಇದು ಟಿಬೆಟ್ ಕ್ಯಾಂಪ್ ಮೇನ್ ಟೂರಿಸ್ಟ್ ಸ್ಪಾಟ್ ಟು ಟಿಬೆಟ್ ಕ್ಯಾಂಪ್ ಎಂಟ್ರೆನ್ಸ್. ಸೊ ಇದೇ ತರ 3-4 ಕ್ಯಾಂಪ್ ಇದೆ ಇವ್ರದ್ದು. ಆ ಕ್ಯಾಂಪ್ ಎಲ್ಲದಕ್ಕೂ ಎಂಟ್ರಿ ಕೊಡಲ್ಲ. ಸೊ ಇದು ಟೂರಿಸ್ಟ್ ಗಳು ಬರುವಂತ ಕ್ಯಾಂಪ್. ಸೊ ಇದೆಲ್ಲ ಟಿಬೆಟಿಯನ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರು ಉಳ್ಕೊಳಕ್ಕೆ ಕೊಟ್ಟಿರೋ ಜಾಗ ಇದು ಒಂದು. ಮತ್ತೆ ಇವ್ರದ್ದೇ ಯೂನಿವರ್ಸಿಟೀಸ್ ಇರುತ್ತೆ, ಆ ಯೂನಿವರ್ಸಿಟಿಲೆಲ್ಲ ಅವ್ರಿಗೆ ಉಳ್ಕೊಳ್ಳೋ ಜಾಗ ಇದೆ. 3-4 ಕ್ಯಾಂಪ್ ಇದೆ ಅಂತ. ಎಷ್ಟನೇ ಟಿಬೆಟ್ ಕ್ಯಾಂಪ್? 4 to 5. ಇವಳಂತೂ ಗೊತ್ತಿಲ್ಲ, ಇವಳು ದಿನ ಅವಳು ಡೈಲಿ ಬರ್ತಾಳೆ. ಸೊ ನಂದು ಗೊತ್ತಿಲ್ಲ, ನಾನು ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದೀನಿ. ಸೊ ಇವಾಗ ಟಿಬೆಟ್ ಕ್ಯಾಂಪಿಗೆ ಬಂದು ಆಲ್ಮೋಸ್ಟ್ ಒಂದು 3 years ಆಗಿದೆ. ಸೊ ಇವಾಗ ಯಾವ ತರ ಚೇಂಜ್ ಆಗಿದೆ ನೋಡೋಣ. ಇಲ್ಲಿ 3 ಬುದ್ಧದ್ದು ವಿಗ್ರಹ ಇದೆ, ಆಲ್ಮೋಸ್ಟ್ 21 feet 3 ಎಲ್ಲ ಗೋಲ್ಡ್ ಪ್ಲೇಟೆಡ್ ಫುಲ್. ಆ ಗೋಲ್ಡ್ ಪ್ಲೇಟೆಡ್ ಬುದ್ಧನ ತೋರಿಸ್ತೀನಿ. ಸೊ ಇದು ಒಂದು ಕ್ಯಾಂಪ್. ಈ ಕ್ಯಾಂಪ್ ಆಕ್ಚುಲಿ ಓಪನ್ ಇರಲ್ಲ. ಏನಕ್ಕೆ ಅಂದ್ರೆ ಇದು ಅವ್ರಿಗೆ ಒಂದು ಪವಿತ್ರ ಸ್ಥಳ ತರ ನೋಡ್ತಾರೆ. ಸೊ ಅದ್ರೊಳಗೆ ಟೂರಿಸ್ಟ್ ನ ನೋಡಕ್ ಬಿಡಲ್ಲ ಒಳಗಡೆ. ಮತ್ತೆ ಇಲ್ಲಿ ಮೇಲ್ಗಡೆ ಟವರ್ ಏನ್ ಕಾಣಿಸ್ತದೆ, ಆ ಟವರ್ ಅಲ್ಲಿ ಫಸ್ಟ್ ಟೈಮ್ ಓಪನಿಂಗ್ ಟೈಮ್ ಅಲ್ಲಿ ಬಿಟ್ಟಿದ್ರು. ಅವಾಗ ಅದು ಮೇಲ್ಗಡೆ ವಿಗ್ರಹಗಳು ಮತ್ತೆ ಇವ್ರದ್ದು ರಾಮಾಯಣ ಎಲ್ಲ ಡಿಫ್ರೆಂಟ್ ಆಗಿ ತೋರಿಸ್ತಾರೆ. ಸೊ ಈ ಕ್ಯಾಂಪ್ ಏನ್ ಕಾಣಿಸ್ತಾ ಇದೆ, ಈ ಕ್ಯಾಂಪ್ ಅಲ್ಲಿ ನಮಗೆ 3 ಜೈನ ಬುದ್ಧ ವಿಗ್ರಹ ಒಳಗೊಂಡಿದೆ.
ಇದೆ ಬುದ್ಧಗಳು, ಇವರು ಆರಾಧಿಸುವ ದೈವ. ಸೊ ಈ ವಿಗ್ರಹನು ಚಿನ್ನದ ಲೇಪನ ಆಗಿದ್ದಾರೆ. ಇಲ್ಲಿ ದಲೈಲಾಮ ಅಂತ ಏನ್ ಹೇಳ್ತಾರೆ, ಅವ್ರದ್ದು ಮೇನ್ ಸೈಂಟ್. ಅವರು ಬಂದು ಇಲ್ಲಿಗೆ ಪೂಜೆ ಮಾಡ್ತಾರೆ ಅವಾಗ. ಸೊ ನೋಡ್ತಾ ಇರ್ಬೋದು ಇವ್ರದ್ದು ಪೇಂಟಿಂಗ್ ಸ್ಟೈಲ್ ಬಂದಿದೆ. ಸಿಂಹಾಸನಗಳ ತರ ಕಾಣಿಸ್ತಾ ಇದೆಯಲ್ಲ, ಅದು ದಲೈಲಾಮ ಕೂತ್ಕೊಳ್ಳೋ ಜಾಗ. ಅದು ಆಕ್ಚುಲಿ ಚಿನ್ನದ ಲೇಪನ ಸಿಂಹಾಸನ. ಸೊ ಹಂಗೆ ಮೇಲ್ಗಡೆ ಇರೋದು 3 ವಿಗ್ರಹನು, ಶಾಂತ ರೂಪ, ಉಗ್ರ ರೂಪ ಮತ್ತೆ ನಾರ್ಮಲ್ ಏನಿರ್ತಾರೋ ಆ ತರ 3 ಇದನ್ನ ತೋರಿಸಿರೋದು ಅದರಲ್ಲಿ. ಮತ್ತೆ 21 ಅಡಿ ಇದೆ ಎಲ್ಲ ವಿಗ್ರಹನು, ಎಲ್ಲ ಚಿನ್ನದ ಲೇಪನ. ಸೊ ಇದೆ ಗೋಲ್ಡನ್ ಟೆಂಪಲ್ ಕ್ಯಾಂಪ್ 1. ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಾ ಇರೋದು ನೋಡ್ತಾ ಇರ್ಬೋದು ನೀವು. ಸೊ ಇದೆಲ್ಲ ಅವ್ರಿಗೆ ಹಾಸ್ಟೆಲ್ ಉಳ್ಕೊಳಕ್ ಜಾಗ, ಮತ್ತೆ ಇವ್ರದೇ ಆದ ಯೂನಿವರ್ಸಿಟಿ ಇದೆ. ಸೊ ಕ್ಯಾಂಪ್ ಪಕ್ಕನೇ ಇದೆ ಅದು. ಈ ಮಕ್ಳುಗಳು ಏನಕ್ಕೆ ಇಲ್ಲಿದ್ದಾರೆ ಅಂದ್ರೆ, ಈ ಟಿಬೇಟ್ ಅಲ್ಲಿ ಒಂದು ಸಂಪ್ರದಾಯ ಇದೆ. ಏನು ಅಂದ್ರೆ, ಅವ್ರು ಹುಟ್ಟಿದ್ದು ಮೊದಲನೇ ಅಥವಾ ಒಂದು ಗಂಡ್ಮಗ ಬಂದ್ಬಿಟ್ಟು ಇವರು ಮಕ್ಕಳಲ್ಲಿ ಇವಾಗ ಒಂದೇ ಮಗು ಆಯ್ತು ಅಂದ್ರು ಆ ಮಗುನ ದೇವಸ್ಥಾನಕ್ಕೆ ಇವ್ರು ಕೊಡ್ಲೇಬೇಕು. ಅದೇ ತರ ಗಂಡ್ಮಗು ಇಲ್ಲ ಹೆಣ್ಮಗು ಇದೆ ಅಂದ್ರೆ ಆ ಹೆಣ್ಮಗುನು ಇವ್ರ ದೇವಸ್ಥಾನಕ್ಕೆ ಕೊಡ್ಲೇಬೇಕು. ಆ ಮಗುದು ಕೊಟ್ಟಿದ ತಕ್ಷಣದಿಂದ ಇನ್ನು ಅದರದ್ದು ಹೈಯರ್ ಎಜುಕೇಶನ್ ಅದಾದ್ಮೇಲೆ ಪ್ರತಿ ಒಂದೂನು ಎಲ್ಲ ಟೆಂಪಲ್ಲೇ ನೋಡ್ಕೊಳ್ಳುತ್ತೆ. ಸೊ ಹಂಗಾಗಿ ಇಲ್ಲಿ ಟಿಬೇಟ್ ಜಾಸ್ತಿ ಜನ ಇರ್ತಾರೆ, ಪ್ರೇಯರ್ಸ್ ಮಾಡ್ತಾರೆ, ದೀಪ ಹಚ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಇವರು ಮಂಡಲ ಇವರೇ ಹಾಕ್ಬಿಟ್ಟು ಇವರೇ ಅದನ್ನ ನಾಶ ಮಾಡ್ತಾರೆ. ಏನಕ್ಕೆ ಅಂದ್ರೆ ಅದು ಮಂಡಲ ತರ ಇರುತ್ತೆ, ಅದಕ್ಕೋಸ್ಕರ. ಸೊ ಇದು ಟಿಬೇಟ್ ಕ್ಯಾಂಪ್ ಇಂದ ಸ್ಟೋರಿ ಆಗಿತ್ತು. ನೆಕ್ಸ್ಟ್ ಪ್ಲೇಸ್ ಯಾವುದು ನೋಡೋಣ. ರೂಫ್ ಕೆಫೆ. ವೆದರ್ ನೋಡಿ ಕೂರ್ಗಿಂದ ಸಕ್ಕತ್ತಾಗಿದೆ. ಸೊ ಅಲ್ಲಿ ಟಿಬೇಟ್ ಕ್ಯಾಂಪ್, ಕೆಫೆ. ನನ್ನ ತಂಗಿ ಫಸ್ಟ್ ಟೈಮ್ ಸುಶಿ ಟ್ರೈ ಮಾಡಕ್ ಬಂದಿದ್ದಾಳೆ. ಈಗ ಸುಶಿ ಬಂದಿದೆ, ಇವಾಗ ಟ್ರೈ ಮಾಡೋಣ. ನನ್ನ ಹೆಂಡ್ತಿನೂ ಟ್ರೈ ಮಾಡ್ತಾಳೆ. ನಾನು ಜಸ್ಟ್ ಇವಾಗ ಕಾಫಿ ಟ್ರೈ ಮಾಡ್ತೀನಿ. ಕಾಫಿ ಟ್ರೈ ಮಾಡ್ತಾ ಇದ್ದಾರೆ, ಇವರು ಮಾಚಾ ಕುಡಿತಾ ಇದ್ದಾರೆ. ಸುಶಿ ತಿನ್ನೋಣ ಈಗ. ಟಿಪೆಟ್ ಟು ಸೋಯಾ ಸಾಸ್. ನೈಸ್. ಯಾವ ತರ ಇದೆ ಟೇಸ್ಟ್? ಫಿಶ್ ನ ಬೇಕ್ ಮಾಡ್ತೀವಲ್ಲ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಕಮಾನ್ ಇಲ್ಲಿ ಕಮಾನ್. ಎರಡು ಕೈ ಬಂತು, ಬರ್ತಾ ಇಲ್ಲ ಅದು. ಹಂಗೆ ಕೈಯಲ್ಲಿ ಎತ್ಕೊತ್ ತಿನ್ಕೋತ. ಚೆನ್ನಾಗಿದೆ. ಹಿಂಗೇನ ಕರೆಕ್ಟ್ ಒಳಗ್ ಬಂದು ಕೈ ಬೆರಳು ಹೋಗ್ಬೇಕು. ಚೆನ್ನಾಗಿದ್ಯಾ? ಚೆನ್ನಾಗಿಲ್ವಾ? ನೋ ಕಾಮೆಂಟ್ಸ್. ಅದನ್ನ ಇವಾಗ ರಿನೋವೇಟ್ ಮಾಡಿ ಒಂಥರ ಪಾರ್ಕ್ ತರ ಮಾಡಿದ್ದಾರೆ. ಸೊ ಈ ರೋಡ್ ಏನಿದೆ, ಇಲ್ಲಿ ಮುಂದ್ಗಡೆ ಬ್ರಿಡ್ಜ್ ಏನ್ ಕಾಣಿಸ್ತಿದೆ, ಆ ಬ್ರಿಡ್ಜ್ ಇಂದ ಆ ಕಡೆ ಕೊಡಗು ಡಿಸ್ಟಿಕ್, ಈ ಬ್ರಿಡ್ಜ್ ಇಂದ ಈ ಕಡೆ ಮೈಸೂರು ಡಿಸ್ಟಿಕ್. ಸೊ ಈ ಮೈಸೂರು ಡಿಸ್ಟಿಕ್ ಅಲ್ಲಿರೋ ಸ್ಕೂಲ್ಗಳಿಗೆ ಕುಶಾಲನಗರದನು ಹುಡುಗರು ಬರ್ತಾರೆ. ಕುಶಾಲನಗರದಲ್ಲಿ ಏನಾರ ರಜಾ ಕೊಟ್ರೆ, ಇವಾಗ ಮಳೆಗಾಲದಲ್ಲಿ ಮಳೆ ರಜಾ ಅಂತ ಕೊಡ್ತಾರೆ. ಮಳೆಗಾಲದಲ್ಲಿ ಮಳೆ ರಜಾ ಅಂತ ಕೊಡ್ತಾರೆ. ಆಕ್ಚುಲಿ ಅಲ್ಲಿ ಕುಶಾಲನಗರದ ಸ್ಟೂಡೆಂಟ್ಸೇ ಇದ್ದಾರೆ, ಕುಶಾಲನಗರ ಒಳಗಿಂದ ಬರ್ಬೇಕು, ಅವ್ರಿಗೆ ರಜಾ ಇಲ್ಲ. ಬಟ್ ಇಲ್ಲಿರೋರಿಗೆ ಮಾತ್ರ ರಜಾ. ಅದೊಂದು ಸ್ಪೆಷಾಲಿಟಿ ಆಫ್ ದಿಸ್ ಬ್ರಿಡ್ಜ್ ಅಂಡ್ ಕುಶಾಲನಗರ. ಸೊ ಹಳೆ ಬ್ರಿಡ್ಜ್ ನ ರಿನೋವೇಟ್ ಮಾಡಿದ್ದಾರೆ. So, ಈಗ ಮತ್ತೆ ಕುಶಾಲನಗರಕ್ಕೆ ಎಂಟ್ರಿ ಆಗ್ತಾ ಇದೀವಿ. ಟಿಬೇಟ್ ಕ್ಯಾಂಪ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಬಿಡ್ತಾ ಇಲ್ವಾ? ಅದೇ ಇನ್ಸಿಡೆಂಟ್ ಆಯ್ತಲ್ಲ, ನೈಟ್ ಆನಂದವನ ರೆಸಾರ್ಟ್ ಹೋಗ್ಬೇಕಾದ್ರೆ ಈ ತರ ಇರುತ್ತೆ. ಫುಲ್ ಕತ್ಲೆ, ಏನು ಇರಲ್ಲ. ರೋಡು ನಾವು ಕಾರು ಅಷ್ಟೇ.
ಇವಾಗ ಆನೆ, ಚಿರತೆ, ಹುಲಿ ಎಲ್ಲ ಬಂದ್ರೆ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಇವಾಗ ಮತ್ತೆ ಹೋಮ್ ಸ್ಟೇಗೆ ಹೋಗಿ ಅಲ್ಲಿ ಕಾರ್ಡ್ಸ್ ಆಡೋಣ. ನೈಟ್ ಫುಲ್ ನಿಶಬ್ದವಾಗಿದೆ. ಸೊ ಇದು ನಮ್ಮ ಫ್ರೆಂಡ್ಗೆ ಗಲಾಟೆ ಮಾಡ್ತಾ ಇದ್ವಿ. ಸೊ ದಿಸ್ ಇಸ್ ಹೌ ಹೋಮ್ ಸ್ಟೇ ವಿಲ್ ಲುಕ್ ಅಟ್ ನೈಟ್. ನೋಡು, ಇಲ್ಲ ನಿಜ ಚೆನ್ನಾಗಿದೆ. ನಿಮ್ಮ ಅಣ್ಣನೇ ತಿಂದ್ರು ಕಡೆ. ನಂಗೆ ಅಷ್ಟೊಂದ್ ಬೇಡ, ನಂಗೆ ಇಷ್ಟ ಆಗ್ತಿಲ್ಲ ನಿಮ್ಗೆ. ತಿನ್ನಸ್ರಿ ಒಂದು, ಏನಾಗಲ್ಲ. ಒಂದ್ಸತಿ ನೋಡ್ಕೊಡ್ತೀನಿ. ಏನಿದು? ರೈಸ್, ಸ್ಟಿಕ್ಕಿ ರೈಸ್ ಗೊತ್ತಿಲ್ವೇನೆ? ಇದೇನು ಆಚೆದು? ಅದೇನೋ ಹೇಳ್ತಾರೆ ನರ್ಷಿತಾ. ಟೇಸ್ಟ್ ಮಾಡಿ. ಫುಲ್ ತಿನ್ಬೇಕು, ಹಾಕೊಡ್ಲಾ? ಫುಲ್ ಸೋಯಾ ಹೆಚ್ಕೊಂಡ್ ತಿನ್ಬೇಕು. ಇಷ್ಟು ಫೋರ್ಸ್ ಮಾಡ್ಕೊಡ್ತೇವ್ಯಾ? ಸೂಶಿ ಟೇಸ್ಟ್ ಮಾಡ್ಲಿ ಅಂತ. ಸೂಶಿ ಇದ್ಬೇಡ್ವಾ? ಟೂನ ಕಣೆ, ಇದು ನೆಚ್ಕೋ, ಇದು ಸೋಯಾ ಹೆಚ್ಕೋ. ಹೆಚ್ಕೋಬೇಕು. ಫುಲ್ ತಿನ್ನು, ಚೆನ್ನಾಗಿರುತ್ತೆ. ಬಾಯಿಗೆ ಹಾಕು. ಏನಿಲ್ಲ, ಒಂದ್ಸಲಿ ಬಾಯಿಗೆ ಹಾಕೋ. ಅಗಿ 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 ಫುಲ್ಲು. ಅಣ್ಣ ನನ್ ಕೈಯಲ್ಲಿ ಆಯ್ತು. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಸ್ವಲ್ಪ ಹೊತ್ತು ಕಾರ್ಡ್ಸ್ ಎಲ್ಲ ಆಡಿದ್ವಿ ಫುಲ್ ಫ್ಯಾಮಿಲಿ ಜೊತೆ ಸೇರಿಕೊಂಡು. ಹಾಗೆ ಕಾರ್ಡ್ಸ್ ಎಲ್ಲ ಆಡಾದ್ಮೇಲೆ ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ನಾವಲ್ಲೇ ಹೋಮ್ ಸ್ಟೇ ಆಗಿದ್ವಿ. ಗುಡ್ ಮಾರ್ನಿಂಗ್. ಫುಲ್ ಮಳೆ ಇದೆ, ನೈಟು ಫುಲ್ ಮಳೆ ಇತ್ತು. ಬೆಳಗ್ಗೆ 8 ಗಂಟೆ ಆಗಿದೆ, ಇವಾಗ್ಲೂ ಫುಲ್ ಮಳೆ ಇದೆ. ಸೊ ತೇಜಸ್ಸಿನ ಮಲಗಿದ್ದಾರೆ. ಸೊ ಅಷ್ಟರೊಳಗಡೆ ನಾನು ನೋಡೋಣ ಹೇಗಿದೆ ಮಾರ್ನಿಂಗ್ ವ್ಯೂ ಅಂತ ಒಂದು ರೌಂಡ್ ಬಂದೆ. ಸೊ ನೋಡಿ, ಇದು ಹೋಮ್ ಸ್ಟೇದು ಎಂಟ್ರೆನ್ಸ್ ಈ ಥರ ಕಾಣಿಸುತ್ತೆ. ಅಂದರೆ ಹೋಮ್ ಸ್ಟೇದು ರೂಮ್ ಎಂಟ್ರೆನ್ಸ್ ಈ ಥರ ಬರುತ್ತೆ. ಇದ್ರ ಆಪೋಸಿಟ್ಟೇ ಕಾಫಿ ತೋಟ ಇದೆ. ಬೆಳಿಗ್ಗೆ ಮತ್ತು ಮಳೆ ಇದ್ದಿದ್ದರಿಂದ ತುಂಬ ಚೆನ್ನಾಗಿತ್ತು ವೆದರ್ ಅಂತೂ ಅವತ್ತು. ಸೊ ಫುಲ್ ಕಾಫಿ ತೋಟ, ಹಾಗೆ ಅವ್ರಿಗೆ ಯಾವ್ದ್ಯಾವುದು ಪ್ಲ್ಯಾಂಟ್ಸ್ ಬೇಕೋ ಅದನ್ನು ಹಾಕ್ಕೊಂಡಿದ್ದಾರೆ. ಎಕ್ಸಾಂಪಲ್ ಸೀಬೆ ಹಣ್ಣಿನ ಮರ ಆಗಿರ್ಬೋದು, ಬಾಳೆಹಣ್ಣಿನ ಮರ ಆಗಿರ್ಬೋದು, ಆ ಥರ ತುಂಬ ಹೂಗಳದ್ದು ಹಾಕ್ಕೊಂಡಿದ್ದಾರೆ. ಇದು ನೋಡಿ, ತಾವರೆದು ಪಾಂಡ್ ಎಷ್ಟು ಚೆನ್ನಾಗಿದೆ. ಇದ್ರೊಳಗಡೆ ಏನೋ ಆಮೆ ಇತ್ತು ಅಂತ ಹುಡುಕ್ತಾ ಇದ್ರು. ಸ್ಟೇ ಇದೆ. ಇಷ್ಟೇ ಇರೋದು, ಇಷ್ಟೊಂದು ಆಮೇಲೆ ಹುಡುಕ್ತೀಯ. ಆಮೆ ಬದಲು ಬೇರೆ ಏನಾರ ಮೇಲೆ ಬಂದ್ಬಿಟ್ರೆ. ಹಾವುಗಳಿದೆ, ಅದಕ್ಕೆ ಇದು ಮೆಶ್ ಮಾಡ್ಸಿರೋದು ಎಲ್ಲ ರೂಮ್ಗೂ. ನಮಗ್ ಟಚ್ ಆಯ್ತು ಆಮೆ ತಲೆಗೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾವು ಬರ್ಬೇಕಾದ್ರೆ ಈ ಕಡೆ ರೋಡ್ ಇಂದ ಬಂದಿದ್ದ ಜಿಲ್ಲೆ, ರೈಟ್ ಅಲ್ಲೇ ಐತಲ್ಲ ಕೆಳಗೆ, ಈ ರೋಡ್ ಇಂದ ಬಂದಿದ್ದು ನಾವು. ಮಣ್ ರೋಡ್ ಫುಲ್. ಇವಾಗ ಹೋಮ್ ಸ್ಟೇಯಿಂದ ನಾವು ಕುಶಾಲ್ ನಗರ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ರಿಲೇಟಿವ್ಸ್ ಎಲ್ಲ ಇರೋದ್ರಿಂದ ಅಲ್ಲಿ ಅವ್ರ ಮನೆಗಳಿಗೆ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ತೇಜಸ್ ಅಜ್ಜಿ ಬಂದಿದ್ರು ನಮ್ಮ ಜೊತೆ, ಅವ್ರನ್ನ ಮನೆಗೆ ಡ್ರಾಪ್ ಮಾಡಿ ಹಾಗೆ ತೇಜಸ್ ಕಸಿನ್ ಜೊತೆ ನಾವಿಲ್ಲಿ ಹಾರಂಗಿ ಬ್ಯಾಕ್ ವಾಟರಿಗೆ ಬಂದಿದ್ದೀವಿ. ಇಲ್ಲೇನೋ ಆನೆಗಳದ್ದು ಶಿಬಿರ ಥರ ಏನೋ ಇದೆಯಂತೆ, ಅದು ಅವತ್ತು ಓಪನ್ ಇಲ್ಲದೆ ಇದ್ದಿದ್ದರಿಂದ ನಾವು ಹಾರಂಗಿ ಬ್ಯಾಕ್ ವಾಟರ್ಗೆ ಹೋದ್ವಿ. ಫುಲ್ ಟ್ರಕ್ಕಿಂಗ್ ಎಲ್ಲ ಮಾಡ್ಕೊಂಡು ಹೋದಂಗಿದೆ. ಟ್ರಕ್ಕಿಂಗ್ ಮಾಡ್ತಾ ಇದೀವಿ. ಈಗ ಎಸ್, ನೀನೇ ಏನ್ ಹೇಳು. ನಾನೇ ನೆಕ್ಸ್ಟ್ ಲೆವೆಲ್ ಬಾಯ್. ಆಟೋ ಅಣ್ಣನೇ ಬಂದ್ರು. ಆಟೋ ಅಣ್ಣ ಹಿಂದ್ಗಡೆ ಕುತ್ಕೋತಾ ಇದ್ವಿ. ನೀರ್ ಚೆನ್ನಾಗಿದೆ. ಆಟೋ ತೊಳೆ ಬಂದ್ತಾರೆ. ಅಣ್ಣ ಈಗ ಹೆಂಗ್ ಅದ್ರ ಮೇಲೆ ನೀರ ಇಲ್ಲಿ ಹೋಗಿ ಹತ್ಬೇಕು. ಬಾ ಹತ್ತ, ನಮಗೆ ಹೋದ್ರು ಅಷ್ಟೇ ದೂರ ಹೋಗಕ್ಕಾಗಲ್ಲ. ಈ ಕಡೆಯಿಂದ ಹೋಗಿ ಹತ್ತಕ್ಕಾಗಲ್ವಾ? ಅಲ್ಲಿ ನೆಡ್ಕೊಂಡು ಹೋಗ್ಬೋದು ಲಾಸ್ಟ್. ಇಲ್ಲ ಆಗಲ್ಲ. ನೀರ್ಗೆ ಕೆಮಿಕಲ್ ಹಾಕೋದು.
ಕುಶಾಲನಗರದಲ್ಲಿ ಹಿಡನ್ ಸ್ಪೇಸಿಗೆ ಬಂದಿದೀವಿ. ಇಲ್ಲಿಗೆ ಟೂರಿಸ್ಟ್ಗೆ ಆಕ್ಸೆಸ್ ಇಲ್ಲ. ಹಿಡನ್ ಪ್ಲೇಸ್ ನಾಟ್ ಸ್ಪೇಸ್. ಅದನ್ನ ಅಡ್ರೆಸ್ ಎಲ್ಲ ಹಾಕಲ್ಲ. ಟೂರಿಸ್ಟಿಗೆ ಈ ಪ್ಲೇಸ್ ಸಿಗಲ್ಲ. ಇದು ಲೋಕಲ್ ಇಟ್ಸಿಗೆ ಮಾತ್ರ ಪಾಚಿ ಇರುತ್ತೆ. ನಿಧಾನಕ್ಕೆ ನೋಡ್ಕೊಂಡು ಬನ್ನಿ. ಯಾಕೆ ಚಪ್ಪಲಿ ಬಿಚ್ಚೆ ಬರ್ಬೇಕಿತ್ತ? ನನ್ನ ನೈಕಿ ಏನಾಗಲ್ಲ. ಸೊ ಇದು ಹಿಡನ್ ಸ್ಪಾಟ್ ಕುಶಾಲನಗರದಲ್ಲಿ. ಸುತ್ತ ಗ್ರೀನರಿ. ಇಲ್ಲಿ ಆಕ್ಚುಲಿ ಏನಂತಾರೆ, ಟೂರಿಸ್ಟ್ ಗಳಿಗೆ ಅವಕಾಶ ಇಲ್ಲ ಇದು ಬರಕ್ಕೆ. ಇದು ಬರೀ ಲೋಕಲ್ಗೆ ಯಾರು ಗೊತ್ತಿರ್ತಾರೋ ಅವ್ರು ಮಾತ್ರ ಇಲ್ಲಿಗೆ ಬರಕ್ ಸಾಧ್ಯ. ಈ ತರ ಪ್ಲೇಸ್ಗಳು ಪ್ಲೀಸ್ ಆಗಿ ಜನ ಇರಲ್ಲ, ಆರಾಮಾಗಿ ನಮ್ಮದೇ ಪ್ರೈವೇಟ್ ರಿವರ್ ಇದ್ದಂಗಿದೆ. ಸೂಪರ್ ಆಗಿದೆ. ಈ ತರ ಇದೆ. ಅಲ್ಲಿ ಫಿಶಿಂಗ್ ಮಾಡ್ತಾ ಇದಾರೆ. ಸೊ ಇವ್ರು ಇಲ್ಲಿ ಫಿಶಿಂಗ್ ಮಾಡ್ತಾ ಇದಾರೆ. ಚೆನ್ನಾಗಿದೆ. ಮಾತಾಡ ಏನಾಗ ಕ್ಯಾಮ್ರಾ ಮುಂದೆ ಮಾತಾಡೋದು ಸ್ವಲ್ಪ ನಾಚ್ಕೋತಿದ್ದಾನೆ ಹುಡುಗ. ಅವ್ರದೆಲ್ಲ ಹೇಳು. ಅದೆಲ್ಲ ಮಾತು ಬೇರೆ ಶೈಲಿನೇ ಇರುತ್ತೆ. ಹೇಳು ಏನ್ ಹೇಳ್ಬೇಕು? ಹೇಳು ಹಂಗೆ ಹೇಳು. ಆಕ್ಚುಲಿ ನಾನು ಇವತ್ತಿನ ಡೇ ಬೆಳಿಗ್ಗೆಯಿಂದ ಸ್ಟಾರ್ಟೇ ಮಾಡಿಲ್ಲ. ಇವತ್ತಿನ ಡೇಗೆ ಏನ್ ಆಗ್ತೀಯಾ? ಏನೋ ಒಂದ್ ಆಗ್ತದೆ. ಹಂಗೆ ಏನಂತಾರೆ? ನಮ್ದೆಲ್ಲ ಬೇರೆ ಶೈಲಿ ಎಲ್ಲ ಇರುತ್ತೆ. ವಿಡಿಯೋ ಆಫ್ ಮಾಡಿ. ಇವಾಗ ಇನ್ನೊಂದು ಹಿಡನ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಕುಶಾಲನಗರಲ್ಲಿರೋ ಇನ್ನೊಂದು ಹಿಡನ್ ಪ್ಲೇಸು. ಇದೂ ಬಂದು ಹಾರಂಗಿ ಬ್ಯಾಕ್ ವಾಟರ್. ತುಂಬ ಚೆನ್ನಾಗಿದೆ. ಸನ್ಸೆಟ್ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು ನಮಗೆ. ಇದಾಗಿತ್ತು ನಮ್ಮ ಡೇ 1 ಆ್ಯಂಡ್ ಡೇ 2 ಇನ್ ಕುಶಾಲನಗರ್ ಅಂದರೆ ಕೂರ್ಗ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.